ಅಥಾರಿಟೀಸ್ ಹತ್ರ ಪರ್ಮಿಷನ್ ಇದೆ ಅಲ್ಲ, ದೆನ್ ನೋ ವರೀಸ್. ನೋ, ನಾಟ್ ಟುಡೇ. ಇವತ್ತು ನನ್ನ ಮೀಟಿಂಗ್ ಇದೆ, ಐ ಲೆಟ್ ಯು ನೋ. ಯಾ, ಸಿ ಯು. ಸರ್, ಒಳಗೆ ಬರ್ಬೋದಾ? ಎಸ್, ಕಮ್ ಇನ್. ಸರ್, ನಿಮ್ಮ ಹತ್ರ ಶೆಡ್ಯೂಲಿಂಗ್ ಬಗ್ಗೆ ಮಾತಾಡೋದಿತ್ತು. ಡೋಂಟ್ ವರಿ, ಮೀರಾ ಮಾಡಿದ್ದಾಳೆ. ಅಲ್ಲ ಸರ್, ನಾನು ಒಂದು ಸಲ ಟ್ರೈ ಮಾಡಲಾ? ನಾಟ್ ನೆಸೆಸರಿ. ಸರ್, ನಂದು ಏನು ತಪ್ಪು ಅಂತ ಗೊತ್ತಾದರೆ ನಾನು ಅದನ್ನು ತಿದ್ಕೋತೀನಿ. ತಪ್ಪ? ಏನು ತಪ್ಪು? ಅದೇ ಗೊತ್ತಾಗ್ತಿಲ್ಲ ಸರ್. ಶೆಡ್ಯೂಲಿಂಗ್ ಮಾಡು ಅಂತ ಅಂದ್ರಿ, ಆಮೇಲೆ ಮಯೂರ್ಗೆ ಆ ಕೆಲಸ ವಹಿಸಿದ್ರಿ. ನಿಮ್ಮ ಹತ್ರ ಮಾತಾಡಬೇಕು ಅಂತ ನೆನ್ನೆ ಪೂರ್ತಿ ಟ್ರೈ ಮಾಡಿದೆ ಸರ್, ಆದರೆ ನೀವು ತುಂಬ ಬ್ಯುಸಿ ಇದ್ರಿ. ಆಮೇಲೆ ಗೊತ್ತಾಯ್ತು ಸರ್, ಸಂಪತ್ ಇಲ್ಲಿಗೆ ಬಂದಿದ್ದ ಅಂತ. ಸಂಪತ್ ಬಂದು ಅವ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ದಾನೆ. ಇಡೀ ಆಫೀಸಲ್ಲಿ ನನಗೆಲ್ಲರೂ ವಿಶ್ ಮಾಡ್ತಾಯಿದ್ರು. ಅದನ್ನು ನೋಡಿ ನನಗೆ ತುಂಬಾ ಕನ್ಫ್ಯೂಸ್ ಆಯಿತು. ಆದರೆ ನೀವೊಬ್ಬರೇ ನನ್ನ ಹತ್ರ ಏನೂ ಮಾತಾಡಿಲ್ಲ. ನೆನ್ನೆ ನೀವು ನನ್ನ ಜೊತೆಗೆ ತುಂಬ ಕೋಪದಲ್ಲಿ ಮಾತಾಡಿದ್ರಿ, ಒಂಥರ ಕಡ್ಡಿ ಮುರಿದಂಗೆ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್. ಆಮೇಲೆ ನೀವು ನನ್ನ ಜೊತೆ ಊಟ ಮಾಡಿದ್ಮೇಲೆ ನಂಗೊಂಥರ ಸಮಾಧಾನ ಆಯಿತು. ಇವತ್ತು ಡಬ್ಬಿ ತಂದಿಲ್ವಾ? ಇವತ್ತೇನು ಸ್ಪೆಷಲ್ ತಂದಿಲ್ಲ ಸರ್, ಬರೀ ಮನೆ ಊಟ. ನನಗದೇ ಇಷ್ಟ, ಮನೆ ಊಟ. ನಾಳೆಯಿಂದ ನಿಮಗೂ ಒಂದು ಡಬ್ಬಿ ತರ್ತೀನಿ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಯಾ. ಸರ್, ರಷ್ಯಾದಿಂದ ಬರ್ತಿರೋ ಡೆಲಿಗೇಟ್ಸು ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾ ಇದ್ದಾರೆ. ಗುಡ್. ಸರ್, ಇವತ್ತು ನಾನೇನು ಕೆಲಸ ಮಾಡಲಿ? ಸರ್, I just had to take a file. Can I? ಅನು, ಇನ್ನೊಂದು ಕೆಲಸ ಮಾಡು. ಇವತ್ತು ನನ್ನ ಫೋನ್ ಕಾಲ್ಸ್ ಅಟೆಂಡ್ ಮಾಡು. ಯಾರೇ ಫೋನ್ ಮಾಡಿದ್ರು ನಾನು ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳು. ಇವತ್ತಿನ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಾಳೆ ಫಿಕ್ಸ್ ಮಾಡು. ಓಕೆ? ಓಕೆ ಸರ್. I got it. Sir, I got the file. I shall leave. ಓಕೆ. Thank you. ನಾ ಹೆಸರುಗಳನ್ನ ಹೇಳ್ತೀನಿ, ಬರ್ಕೋ. ಎಕಟ್ರೀನಾ, ಅವ್ವಾನು ಕೂಮೋವಾ. ಕೆಟ್ಟ ಮಾತಲ್ಲ ಕಣೋ, ಬರ್ಕೋ. ಎಕಟ್ರೀನಾ, ಅವ್ವಾ ಕೂಮೋವಾ. ಆಮೇಲೆ ಆಂಡ್ರಿ ಓಗೋರೋಡೋನಿಕೋವಾ. ರೋಡೋನಿಕೋವಾ. ಅದೇ ಬರ್ಕೊಂಡ್ಯಾ? ನಂದು ಮಹಾರಾಷ್ಟ್ರ ಬಾರ್ಡ್ರು ಬೆಳಗಾಂ. ಹೆಸರು ಝೇಂಡೆ ಅಂತ. ಇಲ್ಲಿ ಎಷ್ಟೋ ಜನ ಬೇಂಡೆ ಅಂತ ಕರೀತಾರೆ. ಇನ್ನು ಈ ಹೆಸರುಗಳನ್ನ ಸರಿ ಎಲ್ಲ ಕರೆಕ್ಟಾಗಿ ಬರ್ಕೊಂಡಿದ್ಯಾ ತಾನೆ? ನನಗೂ ಗೊತ್ತಿಲ್ಲ ಕಣೋ ಅದು ಹೆಣ್ಣೋ ಗಂಡು ಅಂತ. ಏರ್ಪೋರ್ಟ್ಗೆ ಹೋಗಿ ಹೆಸರು ಬರೆದು ನಿಂತ್ಕೋ. ಯಾರು ಬರ್ತಾರೋ ನೋಡಿ ಫೋನ್ ಮಾಡು. ಎಲ್ಲಿಂದ ಹಿಡಿತೀರಿ ಈ ಕ್ಲೈಂಟ್ಗಳನ್ನ ಮೀರಾಜಿ? ಕೆಟ್ಟ ಮಾತುಗಳನ್ನು ಕೇಳಿ ಜಗಳಕ್ಕೆ ಬರೋ ಹಾಗಿದೆ ಹೆಸರುಗಳು. ಇನ್ಮೇಲೆ ನಿಮಗೆ ಟೆನ್ಷನ್ನೇ ಇರಲ್ಲ ಜೆಂಡೆ. ಏನೋ ವೈ? ಬಿಕಾಸ್ ಇನ್ಮೇಲೆ ನಮ್ಮ ಕಂಪನಿಗೆ ಕೆಂಪಮ್ಮ, ನಿಂಗಯ್ಯ, ನಿಂಗಪ್ಪ, ಬೋರೇಗೌಡ ಇಂಥ ಒಟಾರದ ಕ್ಲೈಂಟ್ಸೇ ಬರೋದು. ಎಂಜಾಯ್, ಜಸ್ಟ್ ಎಂಜಾಯ್. ಏನಾಯ್ತು ಈಗ? ಅವಳು ನಮ್ಮ ಸರ್ಗೆ ಪರ್ಸ್ನಲ್ ಸೆಕ್ರೆಟರಿ ಆಗೋಗಿದ್ದಾಳೆ ಜೆಂಡೆ. ಅಂದರೆ ಸರ್ ಮುಂದೆ ನಿಂತ್ಕೊಂಡು, ಸರ್ ನನಗೇನು ಕೆಲಸ ಸರ್ ಅಂತ ಕೇಳಿದ್ಲು. ಅದಕ್ಕೆ ನಮ್ಮ ಸರು,
ಅವ್ರ ಪರ್ಸ್ನಲ್ ಫೋನ್ನ ಅವಳ ಕೈಲಿ ಹ್ಯಾಂಡ್ ಓವರ್ ಮಾಡಿ ನನ್ನ ಕಾಲ್ಸ್ನೆಲ್ಲ ಮಾನಿಟರ್ ಮಾಡು ಅಂತ ಹೇಳ್ಬಿಟ್ರು. ವಾಟ್ ಇಸ್ ದಿಸ್ ಜೆಂಡೆ? ಕ್ಯಾನ್ ಯು ಜಸ್ಟ್ ಬಿಲೀವ್ ಇಟ್? ನನ್ನ ಕ್ವಾಲಿಫಿಕೇಶನ್ ಇಲ್ಲ, ಪ್ರಾಪರ್ ಎಜುಕೇಶನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲ, ಅಂತಂತ ದೊಡ್ಡ ದೊಡ್ಡ ಕ್ಯಾಂಪಸ್ಗಳಿಂದ ಬರುವಂಥ ರ್ಯಾಂಕ್ ಹೋಲ್ಡರ್ಸ್ನ ಸೆಲೆಕ್ಟ್ ಮಾಡೋದು ಬಿಟ್ಟು ಸರ್ ಇಂಥವಳ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಜೆಂಡೆ. ಎಲಿಜಿಬಿಲಿಟಿಲೇ ಇಲ್ಲದೆ ಇರೋಳಿಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದಾರೆ. ಕಾಮ್ ಬಿಲೀವ್ ಇಟ್ ಯಾ ಜೆಂಡೆ. ನೀವು ಹೇಳಿದಾಗೆ ಇವಳು ನನ್ನ ಜಾಗಕ್ಕೆ ಬಂದು ಕುತ್ಕೋತಾ ಇದ್ದಾಳೆ. ಐ ಶಾಲ್ ನೆವರ್ ಎವರ್ ಟೇಕ್ ಇಟ್. ಆಂಗರ್ ನಾಟ್ ಗುಡ್ ಮೀರಾ ಮೇಡಮ್. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಹಾಗೆ ಆರ್ಯವರ್ಧನ್ ಸರ್ಗೆ ಸರಿಸಮನಾಗಿರೋ ಇನ್ನೊಬ್ಬರಿಂದ ಮಾತ್ರ ಇವಳನ್ನ ಕಿತ್ತು ಬಿಸಾಕೋಕ್ಕೆ ಸಾಧ್ಯ. ಥಿಂಕ್ ಮೀರಾಜಿ, ಥಿಂಕ್. ಯು ಮೀನ್ ಆರ್ಯವರ್ಧನ್ ಸರ್ ಬ್ರದರ್ ಹರ್ಷವರ್ಧನ್? ಧನ್ ಧನಾಧನ್. ಗುಡ್ ಜೆಂಡೆ, ವೆಲ್. ನನಗೆ ಮತ್ತೆರಡು ನಾರ್ಮಲ್ ಟೀನ ನನ್ನ ಕ್ಯಾಬನ್ ಕಳಿಸ್ಕೊಡಿ. ಓಕೆ ಸರ್. ವಾವ್, ಫ್ಯಾಂಟಾಸ್ಟಿಕ್. ಲೈಟ್ಸ್. ನನಗೆ ನಿಮ್ಮ ಪ್ರಪೋಸಲ್ ಇಷ್ಟ ಆಯಿತು. ಯು ಸಿ, ನಾನು ಯೂಶಲಿ ಯಾರನ್ನೂ ಇಷ್ಟು ಈಸಿಯಾಗಿ ಮೀಟ್ ಆಗಲ್ಲ. ಹೇಳಿ, ಎಷ್ಟಿಗೆ ಮಾಡಿಸ್ಕೊಡ್ತೀರಾ? ಆಗಲೇ ಹೇಳಿದ್ವಲ್ಲ ಸರ್, ಈಗ ಬಂದಿರೋ ರೇಟೇ ಕಡಿಮೆ, ಇದಕ್ಕಿಂತ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದು ಪಾರ್ಟಿ ರೆಡಿ ಇದೆ, ನೀವು ನೋ ಅಂದರೆ. ಇಡಿಯಟ್! ಹೊಸಬ್ನೇನೋ ನೀನು? ಹೂ ಹೈರ್ಡ್ ಯು ಮ್ಯಾನ್?